press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ತರಗತಿಯಲ್ಲಿ ಏನು ತಿಳ್ಕೊಂಡಿದ್ವಪ್ಪ ಅಂತ ಅಂದರೆ ಚತುರ್ಭುಜದ ವಿಧಗಳು ಮತ್ತು ಚತುರ್ಭುಜದ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಲ್ಲಿ ಏನು ತಿಳ್ಕೊಂಡಿದ್ವಿ ಅಂದರೆ ಪ್ರಮೇಯಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದಮೇಲೆ ಆ ಉದಾಹರಣೆ ಲೆಕ್ಕಗಳನ್ನ ಎರಡು ಉದಾಹರಣೆ ಲೆಕ್ಕಗಳನ್ನ ಸಾಲ್ವ್ ಮಾಡ್ಕೊಂಡಿದ್ವಿ ಅಲ್ವಾ. ಇವತ್ತಿನ ಕ್ಲಾಸಲ್ಲಿ ಉದಾಹರಣೆ ಲೆಕ್ಕಗಳನ್ನ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ಅದಾದಮೇಲೆ ಅಭ್ಯಾಸದ ಲೆಕ್ಕಗಳು ಬರ್ತವೆ ಮಕ್ಕಳ, ಅದು ಎಷ್ಟಾಗುತ್ತೋ ಅಷ್ಟನ್ನು ನಾವಿವತ್ತು ತಿಳ್ಕೊಳ್ಳೋಣ. ನೋಡಿ, ಉದಾಹರಣೆ ಮೂರನೇದು. ಒಂದು ಸಮದ್ವಿಬಾಹು ತ್ರಿಭುಜ ABCಯಲ್ಲಿ ಒಂದು ಸಮದ್ವಿಬಾಹು ತ್ರಿಭುಜ ABCಯಲ್ಲಿ AB = AC ಆಗಿದೆ. AB = AC ಆಗಿದೆ. ಬಾಹ್ಯಕೋನ PAC ಯನ್ನು AD ದ್ವಿಭಾಗಿಸುತ್ತದೆ. ಮತ್ತು CD ಸಮಾಂತರ AB. ಇಲ್ಲಿ ಒಂದು ಜೋಮೆಟ್ರಿಕಲ್ ಫಿಗರ್ ಕೊಟ್ಟಿದ್ದಾರೆ ಮಕ್ಕಳೇ, ಅದನ್ನು ನಾವು ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಏನು ಕಂಡುಹಿಡಿಬೇಕು ಅಂದರೆ, ಫಸ್ಟ್ ಒನ್ನಲ್ಲಿ ಕೋನ DAC = ಕೋನ BAC ಅನ್ನೋದನ್ನ ಕಂಡುಹಿಡ್ಕೋಬೇಕು. ಎರಡನೇದರಲ್ಲಿ ABCD ಒಂದು ಸಮಾಂತರ ಚತುರ್ಭುಜ. ABCD ಒಂದು ಸಮಾಂತರ ಚತುರ್ಭುಜ. ಎಂದು ತೋರಿಸಿ. ಇದು ಕ್ವಶನು. ಸೊ ಕ್ವಶನ್ನ ಫಸ್ಟು ಅರ್ಥ ಮಾಡ್ಕೊಳ್ಳೋಣ, ಅದಾದಮೇಲೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ಸಮದ್ವಿಬಾಹು ತ್ರಿಭುಜ ABCಯಲ್ಲಿ, ಇದು ಒಂದು ಸಮದ್ವಿಬಾಹು ತ್ರಿಭುಜ. ಯಾವುದು ಅಂತ ಕೊಟ್ಟಿದ್ದಾರೆ? ABC ಒಂದು ಸಮದ್ವಿಬಾಹು ತ್ರಿಭುಜ. ಅಲ್ಲಿ AB ಅನ್ನೋದು ACಗೆ ಏನಾಗಿದೆ? ಸಮವಾಗಿದೆ. ಬಾಹ್ಯಕೋನ PACಯನ್ನು, ಬಾಹ್ಯಕೋನ ಅಂದರೆ ಹೊರಗಿನ ಕೋನ, PACಯನ್ನು AD ಅನ್ನೋದು ಏನು ಮಾಡುತ್ತೆ? ಎರಡು ಭಾಗ ಮಾಡುತ್ತೆ. ದ್ವಿಭಾಗಿಸುತ್ತದೆ ಅಂದರೆ ಎರಡು ಭಾಗ ಮಾಡುತ್ತೆ ಅಂತ ಅರ್ಥ ಅಲ್ವಾ? ಯಾವುದು? AD. ಯಾವುದನ್ನ? PACನ. ಮತ್ತು
ಸಿ ಡಿ ಸಮಾಂತರ ಎ ಬಿ. ಸಿ ಡಿ ಅನ್ನೋದು ಎ ಬಿಗೆ ಏನು ಸಮಾಂತರವಾಗಿದೆ. ಹಾಗಾದರೆ ನಾವಿಲ್ಲಿ ಏನು ಕಂಡುಹಿಡಿಬೇಕು? ಕೋನ ಡಿ ಎ ಸಿ ಅನ್ನೋದು ಇದಿಷ್ಟು ಕೋನ ಬಿ ಎ ಸಿಗೆ ಸಮ. ಅಂದರೆ ಇದಿಷ್ಟು ಕೋನಕ್ಕೆ ಏನಾಗಿದೆ? ಸಮವಾಗಿದೆ ಅಂತ ನಾವಿಲ್ಲಿ ಕಂಡುಹಿಡ್ಕೋಬೇಕು. ಅದಾದಮೇಲೆ ಸೆಕೆಂಡ್ ಒನ್ನಲ್ಲಿ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಇದಿದೆಯಲ್ವಾ? ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ತೋರಿಸ್ಬೇಕು. ಈಗ ಫಸ್ಟ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ಗಿವನ್ ದತ್ತದಲ್ಲಿ ಏನು ದತ್ತ ಕೊಟ್ಟಿದ್ದಾರಲ್ವ ಅದರ ಮೇಲೆ ನಾವು ಇದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ ಮಕ್ಕಳೇ. ಇಲ್ಲಿ ಒಂದು ಸಮದ್ವಿಬಾಹು ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಅಂತ ಕೊಟ್ಟಿದ್ದಾರಲ್ವ ಅದನ್ನು ಬರ್ಕೊಳ್ಳೋಣ. ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ. ಆ ತ್ರಿಭುಜದಲ್ಲಿ ಏನಾಗಿದೆ ಅಂತ ಅಂದರೆ ಎ ಬಿ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಎ ಬಿ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಿದ್ದಾರಲ್ವಾ? ಸೊ ಇಲ್ಲಿ ನೋಡಿ, ಎ ಬಿ ಈಕ್ವಲ್ ಟು ಎ ಸಿ ಅಂತ ಕೊಟ್ಟಾಗ ನಾವು ಕೋನ ಎ ಬಿ ಸಿ ಈಕ್ವಲ್ ಟು ಕೋನ ಎ ಸಿ ಬಿ ಅಂತ ಬರ್ಕೋಬೋದಲ್ವಾ? ಯಾಕೆ ಅಂತಂದರೆ ಈ ಬಾಹುಗಳಿಗೆ ವಿರುದ್ಧವಾದ ಬಾಹುಗಳು ಏನಾಗಿರ್ತವೆ? ಯಾವಾಗಲೂ ಸಮವಾಗಿರ್ತವೆ. ಸೊ ಅದಕ್ಕೆ ಎ ಬಿಗೆ ಕೋನ ಎ ಬಿ ಸಿ ಅಂತ ಬರ್ಕೊಳ್ಳೋಣ. ಎ ಸಿಗೆ ಕೋನ ಎ ಸಿ ಬಿ ಅಂತ ಬರ್ಕೊಳ್ಳೋಣ. ಇದು ನೆಕ್ಸ್ಟು ಇಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಇಲ್ಲಿ ನೋಡಿ, ಕೋನ ಪಿ ಎ ಸಿನ ಎ ಡಿ ಏನು ಮಾಡ್ತಾ ಇದೆ? ವಿಭಾಗಿಸ್ತಾ ಇದೆ. ಸೊ ಆಗ ನಾವು ಏನು ಮಾಡ್ಬೋದಪ್ಪ ಅಂತ ಅಂದರೆ ಬಾಹ್ಯ ಕೋನ ತ್ರಿಭುಜದ್ದು ಪ್ರಮೇಯ ಇದೆಯಲ್ವಾ ಅದನ್ನು ನಾವಿಲ್ಲಿ ಅಪ್ಲೈ ಮಾಡೋಣ. ಕೋನ ಪಿ ಎ ಸಿ ಈಕ್ವಲ್ ಟು ಕೋನ ಎ ಬಿ ಸಿ ಪ್ಲಸ್ ಕೋನ ಎ ಸಿ ಬಿ ಅಂತ ಬರ್ಕೋಬೋದಲ್ವಾ? ನೋಡಿ, ಕೋನ ಪಿ ಎ ಸಿ ಇದು ಹೊರಗಿನ ಕೋನ ಪಿ ಎ ಸಿ ಈಕ್ವಲ್ ಟು ಕೋನ ಎ ಬಿ ಸಿ ಪ್ಲಸ್ ಕೋನ ಎ ಸಿ ಬಿ ಓಕೆನಾ? ಕೋನ ಎ ಬಿ ಸಿ ಪ್ಲಸ್ ಕೋನ ಎ ಸಿ ಬಿ. ಇಲ್ಲಿ ನೋಡಿ, ಕೋನ ಎ ಬಿ ಸಿನ ಕೋನ ಎ ಸಿ ಬಿ ಅಂತ ಬರ್ಕೊಂಡಿದ್ದೀವಲ್ವಾ? ಕೋನ ಎ ಸಿ ಬಿ ಅಂತ ಬರ್ಕೊಂಡಿದ್ದೀವಿ. ಸೊ ಅದಕ್ಕೆ ಕೋನ ಪಿ ಎ ಸಿ ಈಕ್ವಲ್ ಟು ಕೋನ ಎ ಸಿ ಬಿ ಪ್ಲಸ್ ಕೋನ ಎ ಸಿ ಬಿ ಏನಾಗುತ್ತೆ? 2 ಇಂಟು ಕೋನ ಎ ಸಿ ಬಿ ಆಗುತ್ತೆ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಬರ್ಕೊಳ್ಳೋಣ. ಸಮೀಕರಣ 1 ಅಂತ ಬರ್ಕೊಳ್ಳೋಣ. ಇಲ್ಲಿ ಕರೆಕ್ಟ್ ಇದೆ. ಡಿ ಎ ಸಿ ಈಕ್ವಲ್ ಟು ಬಿ ಎ ಸಿ ಅಂತ ನಾವಿಲ್ಲಿ ಪ್ರೂವ್ ಮಾಡ್ಕೋಬೇಕಾಗಿದೆ. ಕೋನ ಎ ಬಿ ಸಿ ಈಕ್ವಲ್ ಟು ಕೋನ ಎ ಸಿ ಬಿ ಅಂತ ತೊಗೊಂಡಿದ್ದಾರ. ಎ ಬಿ ಸಿ ಪ್ಲಸ್ ಎ ಸಿ ಬಿ, ಎ ಬಿ ಸಿ ಪ್ಲಸ್ ಎ ಸಿ ಬಿ. ಕೋನ ಪಿ ಎ ಸಿ ಈಕ್ವಲ್ ಟು 2 ಇಂಟು ಕೋನ ಎ ಸಿ ಬಿ ಆಗಿದೆ. ಅದನ್ನು ಈಕ್ವೇಷನ್ ನಂಬರ್ 1 ಅಂತ ಬರ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಇನ್ನೊಂದು ಕೊಟ್ಟಿದ್ರಲ್ವಾ, ಕೋನ ಪಿ ಎ ಸಿಯನ್ನು ಎ ಡಿ ವಿಭಾಗಿಸುತ್ತದೆ ಅಂತ ಅಂದಾಗ ನಾವೇನಂತ ಬರ್ಕೋಬೋದು? ಇದೆಯಲ್ವಾ, ಎ ಡಿ ಅನ್ನೋದು ಪಿ ಎ ಸಿನ ವಿಭಾಗಿಸುತ್ತದೆ ಅಂತ ಇದ್ದಾಗ ಕೋನ ಪಿ ಎ ಸಿ ಈಕ್ವಲ್ ಟು 2 ಇಂಟು ಕೋನ ಡಿ ಎ ಸಿ ಅಂತ ಬರ್ಕೋಬೋದು. ಕೋನ ಡಿ ಎ ಸಿ ಅಂತ ಬರ್ಕೋಬೋದಲ್ವಾ? ಕೋನ ಡಿ ಎ ಸಿ. ಇಲ್ಲಿ ಏನು ಪ್ರೂವ್ ಮಾಡೋ ಕೊಟ್ಟಿದ್ದಾರೆ ಫಸ್ಟು ನೀಟಾಗಿ ನೋಡ್ಕೊಂಬಿಡೋಣ. ಕೋನ ಡಿ ಎ ಸಿ ಈಕ್ವಲ್ ಟು ಕೋನ ಬಿ ಸಿ ಎ. ನೋಡಿ, ಕೋನ ಬಿ ಸಿ ಎ ಇದನ್ನು ಪ್ರೂವ್ ಮಾಡೋಕ್ಕೆ ಕೇಳಿರೋದು. ಈಗ ಇದನ್ನು ನಾವು ಸಮೀಕರಣ 2 ಅಂತ ಬರ್ಕೊಳ್ಳೋಣ. ಇದು ಯಾಕೆ ತೊಗೊಂಡಿದ್ದೀನಿ ಅಂತ ಗೊತ್ತಾಯ್ತಲ್ವಾ? ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ ಪಿ ಎ ಸಿ ಅನ್ನೋ ಕೋನನ ಎ ಡಿ ವಿಭಾಗಿಸಿದಾಗ ಪಿ ಎ ಸಿ ಅನ್ನೋದು ಯಾವುದಕ್ಕೆ ಸಮ ಇರುತ್ತೆ ಅಂತ ಅಂದರೆ ಡಿ ಎ ಸಿನ 2ರಷ್ಟು ಇರುತ್ತೆ ಅಂತ ಅರ್ಥ. ಯಾಕಂದರೆ ಎ ಡಿಯಲ್ಲಿ ಪಿ ಎ ಸಿನ ಏನು ಮಾಡುತ್ತೆ?
ದ್ವಿಭಾಗ ಮಾಡುತ್ತೆ. ಈಗ ಸಮೀಕರಣ 1 ಮತ್ತು ಸಮೀಕರಣ 2 ಬಂತು. ಮತ್ತು ನಾವು ಏನು ಮಾಡ್ಬೋದು, ಸಮೀಕರಣ 1 ಮತ್ತು 2ರಿಂದ ಏನು ಮಾಡ್ಬೋದಪ್ಪ, ಕೋನ ಪಿ ಎ ಸಿ ಸಮೀಕರಣ ಒಂದು ಮತ್ತು 2ರಿಂದ ಸಮೀಕರಣ 1 ಮತ್ತು 2ರಿಂದ ನೋಡಿ, ಇಲ್ಲಿನೂ ಪಿ ಎ ಸಿ ಇದೆ, ಇಲ್ಲಿನೂ ಪಿ ಎ ಸಿ ಇದೆ. ಇವು ಎರಡನ್ನೂ ಈಕ್ವೇಟ್ ಮಾಡ್ಕೋಬೋದಲ್ವಾ. 2 ಇಂಟು ಕೋನ ಎ ಸಿ ಬಿ ಈಕ್ವಲ್ ಟು 2 ಇಂಟು ಕೋನ ಡಿ ಎ ಸಿ ಈಗ ಬರ್ಕೋಬೋದಲ್ವಾ. ನೆಕ್ಸ್ಟ್ ಇದನ್ನು ಏನಂತ ಬರ್ಕೋಬೋದು, ಕ್ಯಾನ್ಸಲ್ ಮಾಡಿಕೊಂಡು ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಡಿ ಎ ಸಿ ಅಂತ ಬರ್ಕೋಬೋದು. ಇದನ್ನೆಲ್ವ ಪ್ರೂವ್ ಮಾಡೋಕ್ಕೆ ಕೇಳಿರೋದು ನಮಗೆ. ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಡಿ ಎ ಸಿ ಅನ್ನೋದನ್ನ ಕೇಳಿದ್ದಾರೆ. ಸೊ ನಮಗೆ ಫಸ್ಟ್ ಒನ್ನು ಏನಾಯಿತು, ಪ್ರೂವ್ ಆಯಿತು. ನೋಡಿ ಮಕ್ಕಳೇ, ಇಲ್ಲಿ ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಡಿ ಎ ಸಿ ಅಂತ ಬಂದಿದೆಯಲ್ವಾ. ಕೋನ ಎ ಸಿ ಬಿ ಈಕ್ವಲ್ ಟು ಕೋನ ಡಿ ಎ ಸಿ ಅಂತ ಬಂದಿದೆಯಲ್ವಾ. ಇವು ಏನಾಗ್ತವೆ ಅಂತ ಅಂದರೆ ಪರ್ಯಾಯ ಕೋನಗಳಾಗಿರ್ತವೆ. ಪರ್ಯಾಯ ಕೋನಗಳು ಸಮ ಆಗಿದ್ದಾಗ ಅಲ್ಲಿರ್ತಕ್ಕಂಥ ಬಾಹುಗಳು ಕೂಡ ಏನಾಗಿರ್ತವೆ, ಎ ಡಿ ಸಮಾಂತರ ಬಿ ಸಿ ಆಗಿರುತ್ತೆ ಮತ್ತು ಎ ಬಿ ಸಮಾಂತರ ಸಿ ಡಿ ಆಗಿರುತ್ತೆ. ಇಲ್ಲಿ ಏನು ನಮಗೆ ಕೊಟ್ಟಿದ್ದಾರೆ ಅಂತ ಅಂದರೆ ಸಿ ಡಿ ಸಮಾಂತರ ಎ ಬಿ ಅಂತ ಕೊಟ್ಟಿದ್ದಾರೆ. ಸಿ ಡಿ ಸಮಾಂತರ ಎ ಬಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಏನನ್ನ ಪ್ರೂವ್ ಮಾಡಬೇಕು ಅಂತ ಅಂದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ನಾವು ಸಾಲ್ವ್ ಮಾಡ್ಕೋಬೇಕು. ಸೊ ಅಲ್ಲಿವರೆಗೂ ಇದನ್ನು ನೋಡ್ಕೊಳ್ಳಿ, ನಾನು ಸಾಲ್ವ್ ಮಾಡ್ತೀನಿ. ನೆಕ್ಸ್ಟು ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಲ್ವಾ. ಇಲ್ಲಿ ಎರಡನೇ ನಾನು ಸಾಲ್ವ್ ಮಾಡ್ತಿರೋದು ಕೋನ ಎ ಸಿ ಬಿ ಮತ್ತು ಕೋನ ಡಿ ಎ ಸಿಗಳು, ಕೋನ ಎ ಸಿ ಬಿ ಮತ್ತು ಕೋನ ಡಿ ಎ ಸಿಗಳು ಒಂದು ಜೊತೆ ಪರ್ಯಾಯ ಕೋನಗಳಲ್ವಾ. ಅವೇನಾಗಿದ್ದಾವೆ, ಇಲ್ಲಿ ಸಮ ಆಗಿದ್ದಾವೆ. ಒಂದು ಜೊತೆ ಪರ್ಯಾಯ ಕೋನಗಳು. ಓಕೆನಾ. ಎ ಸಿ ಬಿ ಈಕ್ವಲ್ ಟು ಡಿ ಎ ಸಿ ನೋಡಿ, ಎ ಸಿ ಬಿ ಈಕ್ವಲ್ ಟು ಡಿ ಎ ಸಿ ಇದು ಪರ್ಯಾಯ ಕೋನ ಆಯಿತು ಇವೆರಡು. ಆಯಿತಾ. ನೆಕ್ಸ್ಟ್ ಇಲ್ಲಿ ಒಂದು ಜೊತೆ ಇವೆರಡೂ ಸಮ ಇದೆ ಅಂತ ಅಂದಾಗ ಎ ಡಿ ಸಮಾಂತರ ಬಿ ಸಿ ಅಂತ ಬರ್ಕೋಬೋದಲ್ವಾ. ಎ ಡಿ ಸಮಾಂತರ ಬಿ ಸಿ ಅಂತ ಬರ್ಕೋಬೋದು. ಅವರು ಏನಂತ ಕೊಟ್ಟಿದ್ದಾರೆ, ಎ ಬಿ ಸಮಾಂತರ ಡಿ ಸಿ ಅಂತ ಕೊಟ್ಟಿದ್ದಾರೆ. ಎ ಬಿ ಸಮಾಂತರ ಡಿ ಸಿ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಏನಾಯಿತು ಅಂತ ಅಂದರೆ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಆದವು. ಅಭಿಮುಖ ಬಾಹುಗಳು ಸಮ ಆದರೆ ಅದನ್ನು ಏನಂತ ಕರೀತಾರೆ, ಸಮಾಂತರ ಚತುರ್ಭುಜ ಅಂತ ಕರೀತಾರೆ. ಸೊ ಇಲ್ಲಿ ಏನಂತ ಬರಿಬೋದು, ಎ ಬಿ ಸಿ ಡಿ ಒಂದು ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಆಯ್ತಲ್ವಾ, ಅರ್ಥ ಆಯ್ತಲ್ವಾ. ಫಸ್ಟ್ ಒನ್ನು ಸೆಕೆಂಡ್ ಒನ್ ಪ್ರೂವ್ ಮಾಡಿದ್ದೀನಿ. ನೆಕ್ಸ್ಟು ಉದಾಹರಣೆ ಲೆಕ್ಕ ಇನ್ನೆರಡಿದ್ದಾವೆ, ಅವು ಟೆಕ್ಸ್ಟ್ ಬುಕ್ಕಲ್ಲಿದ್ದಾವೆ ಮಕ್ಕಳೇ. ಅವನ್ನ ನೀವು ಓನಾಗಿ ಸಾಲ್ವ್ ಮಾಡ್ಕೊಳ್ಳಿ. ನಾವು ಈಗ ಅಭ್ಯಾಸದ ಲೆಕ್ಕಗಳಿಗೆ ಹೋಗೋಣ. ಅಭ್ಯಾಸ 7.1.
ಅದರಲ್ಲಿ ಫಸ್ಟ್ ಒಂದು ಪ್ರಾಬ್ಲಮ್ಮು. ಒಂದು ಚತುರ್ಭುಜದ ಕೋನಗಳು 3:5:9:13 ಇಷ್ಟು ಅನುಪಾತದಲ್ಲಿವೆ. ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ. ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ. ಇದು ಪ್ರಶ್ನೆ. ಈ ಪ್ರಶ್ನೆಗೆ ಇಲ್ಲಿ ರೇಖಾಚಿತ್ರ ಇಲ್ಲ, ಸೊ ನಾವೇ ರೇಖಾಚಿತ್ರನ ಡ್ರಾ ಮಾಡ್ಕೋಬೇಕಾಗಿದೆ. ಸೊ ಇಲ್ಲಿ ಕ್ವಶನ್ ಏನಿದೆ ಅಂತ ನೋಡೋಣ ಮಕ್ಕಳೇ. ಒಂದು ಚತುರ್ಭುಜದ ಕೋನಗಳು. ಒಂದು ಚತುರ್ಭುಜ ಇದೆ ಅಂತಂದರೆ ಅದಕ್ಕೆ ಅದರದ್ದೇ ಆದ ಕೋನಗಳಿರ್ತವೆ. ಅವು ಎಷ್ಟು ಅನುಪಾತದಲ್ಲಿದ್ದಾವೆ ಅಂತ ಅಂದರೆ 3:5:9:13 ಇಷ್ಟು ಅನುಪಾತದಲ್ಲಿ ಇದ್ದಾವೆ. ಅನುಪಾತ ಕೊಟ್ಟಿದ್ದಾರೆ ಅವರು. ಚತುರ್ಭುಜದ ಎಲ್ಲ ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ ಕಂಡುಹಿಡಿಬೇಕು? ಚತುರ್ಭುಜದಲ್ಲಿರ್ತಕ್ಕಂಥ ಎಲ್ಲ ಕೋನಗಳನ್ನ ಕಂಡುಹಿಡ್ಕೋಬೇಕು. ಈಗ ಫಸ್ಟು ಇಲ್ಲಿ ಚತುರ್ಭುಜ ಕೊಟ್ಟಿಲ್ಲ, ನಾವು ಚತುರ್ಭುಜ ಡ್ರಾ ಮಾಡ್ಕೋಬೇಕಲ್ವಾ. ಸೊ ನಾನಿಲ್ಲಿ ಚತುರ್ಭುಜನ ಡ್ರಾ ಮಾಡ್ಕೊತಾ ಇದ್ದೀನಿ. ಇದು ಒಂದು ಚತುರ್ಭುಜ. ಇದಕ್ಕೆ ನೇಮ್ ಕೊಡೋಣ. ಎ ಬಿ ಸಿ ಡಿ ಅಂತ ಕೊಡ್ಕೊಳ್ಳೋಣ. ಎ ಅಲ್ಲಿ ಒಂದು ಕೋನ ಇರುತ್ತೆ, ಬಿ ಅಲ್ಲಿ ಒಂದು ಕೋನ ಇರುತ್ತೆ, ಸಿ ಅಲ್ಲಿ ಒಂದು ಕೋನ ಇರುತ್ತೆ, ಡಿ ಅಲ್ಲಿ ಕೂಡ ಒಂದು ಕೋನ ಇರುತ್ತೆ. ಎ ಕೋನ ಅನುಪಾತ 3 ಇದೆ, ಅದನ್ನು 3x ಅಂತ ಬರ್ಕೊತೀನಿ. ಬಿ ಕೋನದ ಅನುಪಾತ 5 ಇದೆ, 5x ಅಂತ ಬರ್ಕೊತೀನಿ. ಸಿ ಕೋನದ ಅನುಪಾತ 9 ಇದೆ, 9x ಅಂತ ಬರ್ಕೊತೀನಿ. ಡಿ ಕೋನದ ಅನುಪಾತ 13 ಇದೆ, 13x ಅಂತ ಬರ್ಕೊತೀನಿ. ಈಗ ನಿಮಗೆ ಗೊತ್ತಿದೆ ಚತುರ್ಭುಜದ ಗುಣಲಕ್ಷಣಗಳಲ್ಲಿ ಏನಂತ ಹೇಳಿದ್ವಿ? ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಅದನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಈಕ್ವಲ್ ಟು 360 ಡಿಗ್ರಿ. ಇದನ್ನೇನಪ್ಪ ಅಂತಂದರೆ ಚತುರ್ಭುಜದ ಒಳಕೋನಗಳ ಮೊತ್ತ. ಚತುರ್ಭುಜದ ಒಳಕೋನಗಳ ಮೊತ್ತ. ಓಕೆನಾ? ಕೋನ ಎ ಜಾಗದಲ್ಲಿ ಎಷ್ಟಿದೆ? 3x ಇದೆ. ಕೋನ ಬಿ ಜಾಗದಲ್ಲಿ 5x ಇದೆ. ಕೋನ ಸಿ ಜಾಗದಲ್ಲಿ 9x ಇದೆ. ಕೋನ ಡಿ ಜಾಗದಲ್ಲಿ 13x ಇದೆ. ಈಕ್ವಲ್ ಟು ಏನಂತ ಬರ್ಕೊಳ್ಳೋಣ? 360 ಡಿಗ್ರಿ ಅಂತ ಬರ್ಕೊಳ್ಳೋಣ. ಇವನ್ನ ಏನು ಮಾಡಬೇಕು? ಕೂಡ್ಕೋಬೇಕು. 3 + 5 8, 8 + 9 17, 17 + 13 30 ಆಯಿತು. 30x ಇಲ್ಲೇನಿರುತ್ತೋ ವೇರಿಯೇಬಲು ಅದನ್ನೇ ಬರ್ಕೋಬೇಕು. ಈಕ್ವಲ್ ಟು 360 ಡಿಗ್ರಿ ಆಯಿತು. ನಮಗೆ ಈಗ ಬೇಕಾಗಿರೋದೇನು? ಎಕ್ಸ್ ವ್ಯಾಲ್ಯೂ ಬೇಕು, ಎಕ್ಸ್ನ ಬೆಲೆ ಬೇಕು. ಎಕ್ಸ್ ಈಕ್ವಲ್ ಟು ಏನಂತ ಬರಿಬೋದು? 360 ಡಿವೈಡೆಡ್ ಬೈ 30 ಅಂತ ಬರಿಬೋದು. 0 0 ಕ್ಯಾನ್ಸಲ್ ಆಗುತ್ತೆ. 3 1 3, 3 1 3 2. ಸೊ ಎಕ್ಸ್ ಈಕ್ವಲ್ ಟು ಏನಾಯಿತು? 12 ಡಿಗ್ರಿ ಬಂತು. ನಮಗೀಗ ಅವ್ರು ಏನು ಕೇಳಿದ್ದಾರೆ? ಎಲ್ಲ ಕೋನಗಳನ್ನ ಕಂಡುಹಿಡಿಬೇಕು ಅಂತ ಅಲ್ವಾ. ಸೊ ಅಲ್ಲಿ ರೇಷಿಯೋ ಪ್ರಕಾರ, ಅನುಪಾತದ ಪ್ರಕಾರ ಕೋನ ಎ ಜಾಗದಲ್ಲಿ ಎಷ್ಟಿದೆ? 3x ಇದೆ. ಸೊ ಇದನ್ನು ನೆಕ್ಸ್ಟ್ ಮಾಡ್ತೀನಿ. ಫಸ್ಟ್ ಇದನ್ನು ಯಾವ ಥರ ಸಾಲ್ವ್ ಮಾಡಿದ್ದೀನಿ ಅಂತ ಒಂದು ಟೈಮ್ ನೋಡ್ಕೊಳ್ಳಿ.
ನೋಡ್ಕೊಂಡಿದ್ದೀರಲ್ವ. ನೆಕ್ಸ್ಟು ನಾವು ಎಲ್ಲ ಕೋನಗಳನ್ನ ಕಂಡುಹಿಡ್ಕೋಬೇಕು. ಕೋನ ಎ ಈಕ್ವಲ್ ಟು 3x ಆಯಿತು. 3 ಇಂಟು ಎಕ್ಸ್ ಬೆಲೆ ಎಷ್ಟು ಬಂದಿತ್ತು? 12 ಬಂದಿತ್ತು. 12 ಮೂರಲೆ ಎಷ್ಟು? 36 ಡಿಗ್ರಿ ಆಯಿತು. ಕೋನ ಬಿ ಈಕ್ವಲ್ ಟು ಎಷ್ಟಿದೆ? 5x ಬಂತು. 5 ಇಂಟು 12 ಡಿಗ್ರಿ, 12 5 60 ಡಿಗ್ರಿ ಆಯಿತು. ಕೋನ ಸಿ ಈಕ್ವಲ್ ಟು 9x ಇದೆ. 9 ಇಂಟು 12, 12 9 108 ಡಿಗ್ರಿ ಆಯಿತು. ಕೋನ ಡಿ ಈಕ್ವಲ್ ಟು 13x ಆಯಿತು. ಎಕ್ಸ್ ಇದೆ. 13 ಇಂಟು ಎಕ್ಸ್ನ ಬೆಲೆ 12, 12 ಇಂಟು 13 ಎಷ್ಟಪ್ಪ? 156 ಡಿಗ್ರಿ. ಇದಿಷ್ಟು ಎ ಕೋನ 36 ಡಿಗ್ರಿ ಬಂತು, ಬಿ ಕೋನ 60 ಡಿಗ್ರಿ ಬಂತು, ಸಿ ಕೋನ 108 ಡಿಗ್ರಿ ಬಂತು, ಡಿ ಕೋನ 156 ಡಿಗ್ರಿ ಬಂತು. ಈಗ ನಾವು ಮಾಡಿರೋದು ಸರಿ ಇದೆನೋ ತಪ್ಪಿದೇನೋ ಅಂತ ನೋಡೋದಕ್ಕೆ ಏನು ಮಾಡಬೇಕು ಅಂತ ಅಂದರೆ, ಇವನ್ನೆಲ್ಲನೂ ಆ್ಯಡ್ ಮಾಡಿದರೆ 360 ಡಿಗ್ರಿ ಬರಬೇಕು. ಯಾಕಂದರೆ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಸೊ ಅದಕ್ಕೆ ಚೆಕ್ ಮಾಡೋಣ. 108 ಡಿಗ್ರಿ, 156 ಡಿಗ್ರಿ, 60 ಡಿಗ್ರಿ, 36 ಡಿಗ್ರಿ. ನೋಡಿ ಇಲ್ಲಿ 8 6 14, 14 6 20, 20ಕ್ಕೆ 0, 2 ಕ್ಯಾರಿ ಆಗುತ್ತೆ. 2 5 7, 7 6 13, 13 3 14ಕ್ಕೆ 6, 1 ಕ್ಯಾರಿ ಆಯಿತು. 1 + 1 2, 2 + 1 3, 360 ಡಿಗ್ರಿ ಆಯಿತು. ಅಂದರೆ ನಾವು ಮಾಡಿರೋ ಪ್ರಾಬ್ಲಮ್ಮು ಕರೆಕ್ಟ್ ಇದೆ ಅಂತ ಅರ್ಥ. ಇಷ್ಟು ಬರಬೇಕು. ಸೊ ಬಂದಿಲ್ಲ ಅಂತ ಅಂದರೆ ಎಲ್ಲೋ ಮಿಸ್ಟೇಕ್ ಆಗಿದೆ ಅಂತ ಅರ್ಥ. ಈ ಥರ ಫಸ್ಟ್ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ನಾವು ನೆಕ್ಸ್ಟು ಸೆಕೆಂಡ್ ಒಂದು ಪ್ರಾಬ್ಲಮ್ಗೆ ಹೋಗೋಣ. ಸೆಕೆಂಡ್ ಪ್ರಾಬ್ಲಮಲ್ಲಿ ಏನಿದೆ ನೋಡೋಣ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ, ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ ಅದು ಆಯತವಾಗುತ್ತದೆ. ಎಂದು ತೋರಿಸಿ. ನೋಡಿ ಇಲ್ಲಿ ಇದು ಕ್ವಶನು. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ, ಒಂದು ಸಮಾಂತರ ಚತುರ್ಭುಜ ಇದೆಯಂತೆ, ಅಲ್ಲಿ ಇರ್ತಕ್ಕಂಥ ಆ ಸಮಾಂತರ ಚತುರ್ಭುಜದಲ್ಲಿ ಇರ್ತಕ್ಕಂಥ ಕರ್ಣಗಳು ಏನಾಗಿದ್ದಾವೆ? ಸಮವಿದ್ದಾಗ ಅಂತ ಕೊಟ್ಟಿದ್ದಾರೆ. ಅದು ಆಯತ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತೋರಿಸ್ಬೇಕು, ಅದನ್ನು ಸಾಧಿಸ್ಬೇಕೀಗ. ಆಯತ ಅಂದರೆ ಏನು?
ಅಭಿಮುಖ ಬಾಹುಗಳು ಸಮವಾಗಿರ್ತವೆ, ಸಮಾಂತರವಾಗಿರ್ತವೆ ಮತ್ತು ಸಮವಾಗಿರ್ತವೆ. ಆಮೇಲೆ ಏನಾಗಿರುತ್ತೆ, ಆಯತದಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ ಆಗಿರುತ್ತಲ್ವಾ. ಸೊ ಅದನ್ನು ನಾವಿಲ್ಲಿ ಪ್ರೂವ್ ಮಾಡಬೇಕು. ಅಭಿಮುಖ ಬಾಹುಗಳು ಸಮಾಂತರ ಮತ್ತು ಅಲ್ಲಿ ಆಯತದಲ್ಲಿ ಇರ್ತಕ್ಕಂಥ ಒಂದೊಂದು ಕೋನ ಎಷ್ಟಿರುತ್ತೆ, 90 ಡಿಗ್ರಿ ಆಗಿರುತ್ತೆ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ಯಾವುದನ್ನು ಸಾಧಿಸಿದ್ದಕ್ಕೆ ಕೇಳಿರ್ತಾರಲ್ವ ಅದು ರೇಖಾಚಿತ್ರನ ನಾವಿಲ್ಲಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಇದು ಆಯತ ಅಲ್ವಾ, ಇದು ಆಯತ. ಇದು ಆಯ್ತಾ, ಇದಕ್ಕೆ ನೇಮ್ ಕೊಟ್ಕೊಳ್ಳೋಣ. ಎ ಬಿ ಸಿ ಡಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಅಂತ ತಗೊಂಡಿದ್ದೀನಿ. ಅಲ್ಲಿ ಕರ್ಣಗಳು ಅಂತ ಕೇಳಿದ್ದಾರೆ. ಸೊ ಕರ್ಣಗಳು ಅಂತ ಕೇಳಿದಾಗ ಇಲ್ಲಿಂದ ಡಿ ಇಂದ ಬಿಗೆ ಒಂದು ಲೈನ್ನ ಈ ಥರ ಡ್ರಾ ಮಾಡ್ಕೋಬೇಕು. ಎ ಇಂದ ಸಿಗೆ ಒಂದು ಲೈನ್ನ ಈ ಥರ ಡ್ರಾ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಓ ಅನ್ನೋ ಪಾಯಿಂಟಲ್ಲಿ ಆ ಎರಡು ಕರ್ಣಗಳು ಛೇದಿಸ್ತಾ ಇದ್ದಾವೆ ಅಲ್ವಾ. ಕರ್ಣಗಳು ಸಮ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಇಟ್ಕೊಂಡ್ಬಿಟ್ಟು ಈ ಕೊಟ್ಟಿರ್ತಕ್ಕಂಥ ದತ್ತನ ಇಟ್ಕೊಂಡು ನಾವೇನು ಮಾಡ್ಕೋಬೇಕು, ಆಯತ ಕೊಟ್ಟಿರೋ ಅಂಥ ರೇಖಾಚಿತ್ರ ಆಯತ ಆಗುತ್ತೆ ಅನ್ನೋದನ್ನ ತೋರಿಸ್ಬೇಕು. ಓಕೆನಾ. ಇಲ್ಲಿ ನಾವು ಏನು ಮಾಡೋಣ ಅಂತ ಅಂದರೆ ಕೋನ ಅಲ್ಲ ತ್ರಿಭುಜ ಡಿ ಎ ಬಿ ಪ್ಲಸ್ ತ್ರಿಭುಜ ಸಿ ಬಿ ಎ ತಗೊಳ್ಳೋಣ. ತ್ರಿಭುಜ ನೋಡ್ಕೊಳ್ಳಿ ಡಿ ಎ ಬಿ ಮತ್ತು ತ್ರಿಭುಜ ಸಿ ಬಿ ಎ ತಗೊಳ್ಳೋಣ. ತ್ರಿಭುಜ ಡಿ ಎ ಬಿ ಮತ್ತು ತ್ರಿಭುಜ ಸಿ ಬಿ ಎ ತಗೊಂಡಾಗ ಇಲ್ಲೇನಾಗುತ್ತೆ ಅಂತ ಅಂದರೆ ಇದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಡಿ ಎ ಅನ್ನೋದು ಬಿ ಸಿಗೆ ಅಥವಾ ಸಿ ಬಿಗೆ ಏನಾಗಿರುತ್ತೆ, ಸಮ. ಎ ಡಿ ಈಕ್ವಲ್ ಟು ಬಿ ಸಿಗೆ ಸಮ ಇರುತ್ತೆ. ಇಲ್ಲಿ ಆ ಸಮಾಂತರ ಚತುರ್ಭುಜದ ಕರ್ಣಗಳು ಏನಾಗಿದ್ದಾವೆ ಅಂತ ಕೊಟ್ಟಿದ್ದಾರೆ, ಸಮ ಇದೆ ಅಂತ ಕೊಟ್ಟಿದ್ದಾರೆ. ನಾವೇನಂತ ಬರ್ಕೋಬೋದು, ಬಿ ಡಿ ಈಕ್ವಲ್ ಟು ಎ ಸಿ ಅಂತ ಬರ್ಕೋಬೋದು. ಬಿ ಡಿ ಈಕ್ವಲ್ ಟು ಎ ಸಿ ಅಂತ ಬರ್ಕೊಳ್ಳೋಣ. ನೋಡಿ, ನಾನು ತ್ರಿಭುಜದ ಇದು ಮತ್ತು ಇದನ್ನು ತೊಗೊಂಡಿದ್ದೀನಿ. ಈ ಎರಡೂ ತ್ರಿಭುಜಕ್ಕೆ ಎ ಬಿ ಅನ್ನೋದು ಸಾಮಾನ್ಯ ಬಾಹು ಆಗಿದೆ. ಸೊ ಅದಕ್ಕೆ ಏನಂತ ಬರ್ಕೋಬೋದು, ಎ ಬಿ ಈಕ್ವಲ್ ಟು ಎ ಬಿ ಅಂತ ಬರ್ಕೋಬೋದು. ಕಾರಣ ಏನಪ್ಪ ಅಂತ ಅಂದರೆ ಸಾಮಾನ್ಯ ಬಾಹು. ಯಾವುದಕ್ಕೆ ಸಾಮಾನ್ಯ ಬಾಹು, ನಾವು ತೊಗೊಂಡಿರೋ ಎರಡೂ ತ್ರಿಭುಜಗಳಿಗೆ ಅದು ಸಾಮಾನ್ಯ ಬಾಹು ಆಗಿದೆ ಅಲ್ವಾ. ಈಗ ನಾವೇನಂತ ಬರೀಬೋದು, ತ್ರಿಭುಜ ಡಿ ಎ ಬಿ ಸರ್ವಸಮ ತ್ರಿಭುಜ ಸಿ ಬಿ ಎ ಆಗಿರುತ್ತಲ್ವಾ. ಇದು ಯಾವ ನಿಯಮದ ಪ್ರಕಾರ ಅಂತ ಅಂದರೆ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ. ಬಾಹು ಸರ್ವಸಮತೆ ನಿಯಮ. ಇಲ್ಲಿ ಹಾಗಾದ್ರೆ ನಾವು ಏನಂತ ಬರೀಬೋದು, ಕೋನ ಡಿ ಎ ಬಿ ಈಕ್ವಲ್ ಟು ಕೋನ ಸಿ ಬಿ ಎ ಅಂತ ಬರೀಬೋದಲ್ವಾ. ಓಕೆ, ಈ ಕೋನ ಡಿ ಎ ಬಿ ಕೋನಗೆ ಸಿ ಬಿ ಎ ಕೋನ ಏನಾಯಿತು, ಸಮ ಆಯಿತು. ಸೊ ನೆಕ್ಸ್ಟು ನಾವಿಲ್ಲಿ ಏನನ್ನ ಬರಿಬೋದು ಅಂತ ಅಂದರೆ ಕೋನ ಇಲ್ಲಿ ಎ ಡಿ ಮತ್ತು ಸಿ ಬಿ ಎರಡು ಬಾಹುಗಳಲ್ವಾ, ಆ ಬಾಹುಗೆ ಎ ಬಿ ಅನ್ನೋದು ಇವೆರಡು ಸಮಾಂತರವಾಗಿದೆ. ಎ ಬಿ ಅನ್ನೋದು ಛೇದಕ ಆಗಿರುತ್ತೆ. ನಾನು ಏನು ಹೇಳ್ತಿದ್ದೀನಿ ಅದನ್ನು ಇಲ್ಲಿ ಬರಿತೀನಿ. ಎ ಡಿ ಸಮಾಂತರ ಸಿ ಬಿ ಮತ್ತು ಯಾವುದು ಛೇದಕ, ಎ ಬಿ ಛೇದಕ. ಹೀಗಿದ್ದಾಗ ನಾವು ಇದನ್ನು ಏನಂತ ಬರಿಬೋದು ಅಂತ ಅಂದರೆ ಕೋನ ಡಿ ಎ ಬಿ ಪ್ಲಸ್ ಕೋನ ಸಿ ಬಿ ಎ ಈಕ್ವಲ್ ಟು ಎಷ್ಟು, 180
80 ಡಿಗ್ರಿ. ಇವೆರಡು ಸಮಾಂತರವಾಗಿದ್ದಾವೆ ಇವೆರಡು ಬಾಹುಗಳು, ಮತ್ತು ಇದೊಂದು ಛೇದಕ ಆಗಿದ್ದಾಗ ಈ ಕೋನ ಪ್ಲಸ್ ಈ ಕೋನನ ನಾವೇನು ಮಾಡಿದಾಗ ಕೂಡಿಸಿದಾಗ ಅದೆಷ್ಟು ಬರುತ್ತೆ? 180 ಡಿಗ್ರಿ ಬರುತ್ತೆ. ಕೋನ ಡಿ ಎ ಬಿ ಪ್ಲಸ್ ಕೋನ ಸಿ ಬಿ ಎ, ಕೋನ ಡಿ ಎ ಬಿ ಪ್ಲಸ್ ಕೋನ ಸಿ ಬಿ ಎ = 180 ಡಿಗ್ರಿ ಬಂತು. ಕೋನ ಡಿ ಎ ಬಿನ ಹಾಗೇನೆ ಬರ್ಕೊಳ್ಳೋಣ. ಕೋನ ಡಿ ಎ ಬಿ ಪ್ಲಸ್ ಸಿ ಬಿ ಎನ ಕೋನ ಡಿ ಎ ಬಿ ಅಂತ ಬರ್ಕೋಬೋದಲ್ವ? ಕೋನ ಡಿ ಎ ಬಿ ಅಂತ ಬರ್ಕೋಬೋದು. ಇಲ್ಲ ಅಂತ ಅಂದರೆ ಇದನ್ನು ಯಾವ ಥರ ಮಾಡ್ಬೋದಪ್ಪ ಅಂತ ಅಂದರೆ ಕೋನ ಡಿ ಎ ಬಿ = ಕೋನ ಸಿ ಬಿ ಎ = 180 / 2 ಅಂತ ಅಂದರೆ 90 ಡಿಗ್ರಿ ಆಗುತ್ತೆ. ನಾವೇನು ಕಂಡುಹಿಡಿದ್ವಿ? ಕೋನ ಎ = ಕೋನ ಬಿ = ಎಷ್ಟು ಬಂತು? 90 ಡಿಗ್ರಿ ಬಂತು. ಅದೇ ಥರ ನೀವೇನು ಮಾಡ್ಬೋದು ಅಂತ ಅಂದರೆ ಇವೆರಡನ್ನೂ ಸಮಾಂತರ ಬಾಹುಗಳಾಗಿ ತೊಗೊಂಡ್ಬಿಟ್ಟು ಡಿ ಸಿನ ಒಂದು ಛೇದಕ ಆಗಿ ತೊಗೊಂಡ್ರೆ ಇಲ್ಲಿ ಕೋನ ಡಿ ಮತ್ತು ಕೋನ ಸಿನೂ ಕೂಡ ಏನಾಗಿರುತ್ತೆ ಅಂತ ಅಂದರೆ ಅದೂ 90 ಡಿಗ್ರಿ ಬರುತ್ತೆ. ಅದೇ ರೀತಿ ಕೋನ ಸಿ = ಕೋನ ಡಿ = 90 ಡಿಗ್ರಿ. ಈಗ ನಮಗೆ ಏನು ಬಂತು? ಆಯತದ್ದು ಒಂದು ಕಂಡೀಷನ್ನು ಏನಾಯಿತು? ಪ್ರೂವ್ ಆಯ್ತಲ್ವಾ? ಅಂದರೆ ಆಯತದಲ್ಲಿ ಎಲ್ಲ ಒಳಕೋನಗಳು ಎಷ್ಟಿರ್ತವೆ? 90 ಡಿಗ್ರಿ ಇರ್ತವೆ. ನಾವು ಕಂಡಿಡ್ದಿರೋದೇನು? ಕೋನ ಎ, ಕೋನ ಬಿ, ಕೋನ ಸಿ, ಕೋನ ಡಿ = 90 ಡಿಗ್ರಿ ಅಂತ ಬರೆದಿದ್ದೀವಿ, ಪ್ರೂವ್ ಮಾಡಿದ್ದೀವಿ. ಕೋನ ಎ = ಕೋನ ಬಿ = ಕೋನ ಸಿ = ಕೋನ ಡಿ = ಎಷ್ಟು? 90 ಡಿಗ್ರಿ. ಓಕೆನಾ? ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಆಗಿರೋದ್ರಿಂದ ಸಮಾಂತರ ಚತುರ್ಭುಜದ ವ್ಯಾಖ್ಯಾನ ಏನು ಹೇಳುತ್ತೆ ಅಂತ ಅಂದರೆ ಅಲ್ಲಿ ಆ ಚತುರ್ಭುಜದಲ್ಲಿ ಇರ್ತಕ್ಕಂಥ ಅಭಿಮುಖ ಬಾಹುಗಳು ಸಮವಾಗಿರ್ತವೆ, ಸಮಾಂತರವಾಗಿರ್ತವೆ ಅಂತ ಹೇಳುತ್ತಲ್ವಾ? ಸೊ ಇದನ್ನು ಫಸ್ಟು ನೋಡ್ಕೊಳ್ಳಿ, ಅದಾದಮೇಲೆ ನಾನು ಮಾಡ್ತೀನಿ. ಹಾಂ, ನೋಡ್ಕೊಂಡ್ರಿ ಅಲ್ವಾ? ಸೊ ಇಲ್ಲಿ ಎಲ್ಲದೂ 90 ಡಿಗ್ರಿ ಅಂತ ಕಂಡಿಡ್ಕೊಂಡಿದ್ದೀವಿ. ಈಗ ಸಮಾಂತರ ಚತುರ್ಭುಜ ಅಂತ ಕೊಟ್ಟಿರೋದ್ರಿಂದ ಯಾವುದು ನಾವು ಸಮಾಂತರ ಚತುರ್ಭುಜ ಅಂತ ತಗೊಂಡಿದ್ದೀವಿ? ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ, ಒಂದು ಸಮಾಂತರ ಚತುರ್ಭುಜ. ಹೌದಲ್ವಾ? ಆಗ ಏನಂತ ಬರಿಬೋದು? ಎ ಬಿ ಸಮಾಂತರ ಡಿ ಸಿ, ಎ ಬಿ ಸಮಾಂತರ ಡಿ ಸಿ ಮತ್ತು ಎ ಡಿ ಸಮಾಂತರ ಬಿ ಸಿ ಆಗುತ್ತಲ್ವಾ? ಸೊ ಆಗಿರೋದ್ರಿಂದ ಎ ಬಿ ಸಿ ಡಿ ಒಂದು ಆಯತವಾಗುತ್ತೆ. ಎರಡು ಕಂಡೀಷನ್ ನಾವಿಲ್ಲಿ ಏನು ಮಾಡಿದ್ವಿ? ಪ್ರೂವ್ ಮಾಡಿದ್ವಿ. ಎ ಬಿ ಸಿ ಡಿ ಒಂದು ಆಯತವಾಗುತ್ತದೆ. ಎ ಬಿ ಸಿ ಡಿ ಸಮಾಂತರ ಚತುರ್ಭುಜವು ಆಯತವಾಗುತ್ತದೆ. ಇಷ್ಟು ಈ ಥರ ಸಮಾಂತರ ಚತುರ್ಭುಜ ಕೊಟ್ಟು ಅಲ್ಲಿ ಏನು ತತ್ವ ಕೊಟ್ಟಿರ್ತಾರೆ ಅದನ್ನು ಉಪಯೋಗಿಸ್ಕೊಂಡು ಅಲ್ಲಿ ಏನು ನಮಗೆ ಹಿಡಿಯೋದಕ್ಕೆ ಕೇಳಿರ್ತಾರೆ ಅದನ್ನು ಈ ಥರ ನಾವೇನು ಮಾಡಬೇಕು? ಸಾಲ್ವ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಥರ್ಡ್ ಒನ್ ಪ್ರಾಬ್ಲಮ್ಗೆ ಹೋಗೋಣ ಮಕ್ಕಳೇ.
ಸೊ ಥರ್ಡ್ ಒನ್ ಪ್ರಾಬ್ಲಮಲ್ಲಿ ಏನಿದೆ ನೋಡೋಣ. ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಒಂದು ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಅದು ವಜ್ರಾಕೃತಿಯಾಗುತ್ತದೆ. ವಜ್ರಾಕೃತಿಯಾಗುತ್ತದೆ ಎಂದು ತೋರಿಸಿ. ಇದು ಕ್ವಶನ್ನು. ಸೊ ಕ್ವಶನಲ್ಲಿ ಫಸ್ಟು ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ, ಅದಾದಮೇಲೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಒಂದು ಚತುರ್ಭುಜದ ಕರ್ಣಗಳು, ಒಂದು ಚತುರ್ಭುಜ ಇದೆ, ಅದು ಯಾವುದು ಅಂತ ಗೊತ್ತಿಲ್ಲ. ಆ ಚತುರ್ಭುಜದ ಕರ್ಣಗಳು ಏನಾಗ್ತಿದ್ದಾವೆ ಅಂತ ಅಂದರೆ ಪರಸ್ಪರ ಲಂಬವಾಗಿ ಅರ್ಧಿಸಿದ್ದಾವೆ. ಏನಾಗಿದ್ದಾವೆ ಆ ಚತುರ್ಭುಜದ ಕರ್ಣಗಳು? ಪರಸ್ಪರ ಲಂಬ. ಲಂಬ ಅಂತ ಅಂದರೆ 90 ಡಿಗ್ರಿಯಾಗಿ ಅರ್ಧಿಸಿದ್ದಾವೆ ಅಂತ ಕೊಟ್ಟಿದ್ದಾರೆ. ಅರ್ಧಿಸಿದರೆ ಅದು ವಜ್ರಾಕೃತಿಯಾಗುತ್ತದೆ. ಅದು ಯಾವ ರೇಖಾಕೃತಿಯಾಗಿರುತ್ತೆ ಅಂತ ಕೊಟ್ಟಿದ್ದಾರೆ? ವಜ್ರಾಕೃತಿಯಾಗಿರುತ್ತೆ ಅಂತ ನಾವಿಲ್ಲಿ ತೋರಿಸ್ಬೇಕು. ವಜ್ರಾಕೃತಿ ಅಂತ ಅಂದರೆ ಏನು? ವಜ್ರಾಕೃತಿ ಅಂತ ಅಂದರೆ ಆ ಚತುರ್ಭುಜದಲ್ಲಿ ಕೊಟ್ಟಿರ್ತಕ್ಕಂಥ ಬಾಹುಗಳು ಎಲ್ಲವೂ ಏನಾಗಿರ್ತವೆ? ಸಮವಾಗಿರ್ತವೆ. ಸೊ ಯಾವುದನ್ನ ಕಂಡುಹಿಡಿಯೋದಕ್ಕೆ ಕೇಳಿದಾರಲ್ವ, ಸೊ ಅದನ್ನು ಫಸ್ಟು ನಾವು ಡ್ರಾ ಮಾಡ್ಕೊಳ್ಳೋಣ. ಇದು ವಜ್ರಾಕೃತಿ ಅಂತ ಅಂದ್ಕೊಳ್ಳೋಣ. ಇಲ್ಲಿ ABCD ಅಂತನಾದರೂ ನೇಮ್ ಕೊಡಿ, PQRS ಅಂತನಾದರೂ ನೇಮ್ ಕೊಡಿ, ಬಟ್ ನಿಮ್ಗೆ ಯಾವ ಲೆಟರ್ಸ್ ಇಷ್ಟನೋ ಅದನ್ನು ಕೊಡಿ. ಇದು ಒಂದು ವಜ್ರಾಕೃತಿ. ಇಲ್ಲಿ ಯಾಕೆ ನಾನು ವಜ್ರಾಕೃತಿನೇ ತಗೊಂಡೆ ಅಂತ ಅಂದರೆ ಇಲ್ಲಿ ಕೇಳಿರೋದೇನು ವಜ್ರಾಕೃತಿ ಅಂತ ತೋರಿಸ್ಬೇಕಲ್ವ, ಅದಕ್ಕೆ ವಜ್ರಾಕೃತಿ ಅಂತ ತೊಗೊಂಡಿದ್ದೀನಿ. ಹಿಂದಿನ ಪ್ರಾಬ್ಲಮಲ್ಲಿ ಆಯತ ಅಂತ ತೋರಿಸ್ಬೇಕಿತ್ತು, ಅದಕ್ಕೆ ಆಯತ ರೇಖಾಕೃತಿನ ತಗೊಂಡಿದ್ದೆ. ಒಂದು ಚತುರ್ಭುಜದ ಕರ್ಣಗಳು, ಇದೊಂದು ಚತುರ್ಭುಜ ಅಲ್ವಾ, ABCD ಒಂದು ಚತುರ್ಭುಜ. ಆ ಚತುರ್ಭುಜದ ಕರ್ಣಗಳು ಏನಾಗ್ತಾ ಇದ್ದಾವೆ ಅಂದರೆ ಪರಸ್ಪರ ಲಂಬವಾಗಿ ಅರ್ಧಿಸ್ತವೆ. ಪರಸ್ಪರ ಲಂಬ ಅಂತ ಅಂದರೆ ಹಿಂಗೆ ಈ ಥರ, ಹೀಗೆ ಅಂದರೆ ಇಲ್ಲಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ 90 ಡಿಗ್ರಿ ಇರುತ್ತೆ. ಅದು ಏನಾಗಿರುತ್ತೆ ಅಂತ ತೋರಿಸ್ಬೇಕು? ವಜ್ರಾಕೃತಿ ಆಗಿರುತ್ತೆ. ನಾವೇನು ತೋರಿಸ್ಬೇಕು? AB = BC = AB = BC = CD = DA ಅಂತ ತೋರಿಸ್ಬೇಕು. ಇದೆ ಅಲ್ವಾ ವಜ್ರಾಕೃತಿ ವ್ಯಾಖ್ಯಾನ? ವಜ್ರಾಕೃತಿ ಅಂತಂದರೆ ಒಂದು ಚತುರ್ಭುಜದ ಎಲ್ಲ ಬಾಹುಗಳು ಪರಸ್ಪರ ಸಮವಾಗಿರ್ತವೆ. ಅದನ್ನ ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ನೋಡಿ, ಇಲ್ಲಿ ನಾನು ಯಾವ ಎರಡು ತ್ರಿಭುಜ ತಗೊತೀನಿ ಅಂತ ಅಂದರೆ ಇಲ್ಲಿ ನೇಮ್ ಕೊಡೋಣ. AOD ಒಂದು ತ್ರಿಭುಜ, AOB ಒಂದು ತ್ರಿಭುಜ. ನಾ ಈ ಎರಡೂ ತ್ರಿಭುಜನ ತಗೊಳ್ತಾ ಇದ್ದೀನಿ, ಓಕೆನಾ? ತ್ರಿಭುಜ AOB ಮತ್ತು ತ್ರಿಭುಜ AODಗಳಲ್ಲಿ ತ್ರಿಭುಜ AOB ಮತ್ತು ತ್ರಿಭುಜ AODಗಳಲ್ಲಿ ಏನಂತ ಬರಿಬೋದು ಅಂತ ಅಂದರೆ ಕೊಟ್ಟಿರೋ ಡೆಫಿನೇಷನ್ ಪ್ರಕಾರ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದವೆ. ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದವೆ ಅಂತಂದರೆ ಆ ಕರ್ಣಗಳು ಏನಾಗಿರ್ತವೆ? ಸಮ ಆಗಿರ್ತವೆ ಅಂತ ಅರ್ಥ. ನೋಡಿ, ಇಲ್ಲಿ ನಾನು ಈ ತ್ರಿಭುಜ ಮತ್ತು ಈ ತ್ರಿಭುಜನ ತಗೊಂಡಿದ್ದೀನಿ ಅಲ್ವಾ. ಸೊ ಆವಾಗ DO = OB ಅಂತ ಬರಿಬೋದಲ್ವಾ. DO = OB. ಯಾಕೆ ಅಂತ ಅಂದರೆ ಚತುರ್ಭುಜದ ಕರ್ಣಗಳು ಪರಸ್ಪರ
ಲಂಬವಾಗಿ ಅರ್ಧಿಸಿವೆ. ಓಕೆನಾ? ಈಗ ಈ ಎರಡೂ ತ್ರಿಭುಜಗಳಿಗೆ ಸಾಮಾನ್ಯ ಬಾಹು ಯಾವುದು? ಎಒ. ಎಒ ಈಕ್ವಲ್ ಟು ಎಒ ಅಂದರೆ ಇಲ್ಲಿ ಏನಂತ ಬರಿಬೋದು? ಸಾಮಾನ್ಯ ಬಾಹು. ನೆಕ್ಸ್ಟ್ ಏನಂತ ಬರಿಬೋದಪ್ಪ ಅಂದರೆ ಕೋನ ಎ ಒ ಡಿ ಈಕ್ವಲ್ ಟು ಕೋನ ಬಿ ಒ ಎ ಈಕ್ವಲ್ ಟು 90 ಡಿಗ್ರಿ. ಯಾಕೆ ಅಂತ ಅಂದರೆ ಆ ಚತುರ್ಭುಜದ ಕರ್ಣಗಳು ಹೆಂಗೆ ಅರ್ಧಿಸಿದಾವೆ? ಲಂಬವಾಗಿ ಅಂತ ಅಂದರೆ ಎಷ್ಟು ಡಿಗ್ರಿ ಇರುತ್ತೆ? 90 ಡಿಗ್ರಿ ಇರುತ್ತೆ. ಕೋನ ಎ ಒ ಡಿ ಈಕ್ವಲ್ ಟು ಕೋನ ಬಿ ಒ ಎ ಈಕ್ವಲ್ ಟು 90 ಡಿಗ್ರಿ. ಯಾಕಂದರೆ ಚತುರ್ಭುಜದ ಕರ್ಣಗಳು ಲಂಬವಾಗಿ ಅರ್ಧಿಸಿವೆ. ಇದನ್ನ ಇಲ್ಲಿ ಬರೀತೀನಿ ನೋಡಿ. ಲಂಬವಾಗಿ ಅರ್ಧಿಸಿವೆ ಅಲ್ವಾ? ಈಗ ಇಲ್ಲಿ ಯಾವ ಸರ್ವಸಮ್ಮತೆಯ ನಿಯಮ ಬರುತ್ತೆ ಅಂತ ಅಂದರೆ ಇದು ಬಾಹು, ಇದು ಕೋನ, ಇದು ಬಾಹು. ಬಾಹು ಸರ್ವಸಮ್ಮತೆಯ ನಿಯಮದ ಪ್ರಕಾರ ನಾವು ತಗೊಂಡಿರ್ತಕ್ಕಂಥ ತ್ರಿಭುಜಗಳು ಏನಾದವು? ಸಮ ಆದವು, ಅಂದರೆ ಸರ್ವಸಮ ಆದವು. ಯಾವ ನಿಯಮದ ಪ್ರಕಾರ? ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮದ ಪ್ರಕಾರ. ಇದನ್ನೊಂದು ಟೈಮ್ ನೋಡ್ಕೊಳ್ಳಿ. ಹಾಂ, ತ್ರಿಭುಜ ಎ ಒ ಡಿ ಸರ್ವಸಮ ತ್ರಿಭುಜ ಎ ಒ ಬಿ ಅಥವಾ ಬಿ ಒ ಎ. ನಾವು ಯಾವ ತ್ರಿಭುಜ ತಗೊಂಡಿರ್ತೀವೋ ಅವು. ಯಾವ ನಿಯಮ? ಬಾಹು ಕೋನ ಬಾಹು ಸರ್ವಸಮತೆ ನಿಯಮ. ಈಗ ಕೋನ ತ್ರಿಭುಜ ಎ ಒ ಡಿ ಸರ್ವಸಮ ತ್ರಿಭುಜ ಬಿ ಒ ಎ ಅಂತ ಬಂತಲ್ವಾ? ಸೊ ನಾವಿಲ್ಲಿ ಎ ಡಿ ಈಕ್ವಲ್ ಟು ಎ ಬಿ ಅಥವಾ ಎ ಬಿ ಈಕ್ವಲ್ ಟು ಎ ಡಿ ಅಂತ ತಗೋಬೋದಲ್ಲ. ಎ ಬಿ ಈಕ್ವಲ್ ಟು ಎ ಡಿ. ಯಾಕೆ ಅಂತ ಅಂದರೆ ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳಾಗಿ ತಗೋಬೋದು. ಅದೇ ರೀತಿಯಾಗಿ ನಾವೇನಂತ ತಗೋಬೋದು? ಈ ಎರಡು ತ್ರಿಭುಜಗಳನ್ನ ನಾವು ತಗೊಂಡ್ವಿ ಅಂತ ಅಂದರೆ ಬಿ ಸಿ ಸಮ ಡಿ ಸಿ ಅಂತ ಬರುತ್ತೆ, ಹೌದಲ್ವಾ? ಅದೇ ರೀತಿ ಬಿ ಸಿ ಅಥವಾ ಡಿ ಸಿ ಈಕ್ವಲ್ ಟು ಬಿ ಸಿ ಅಂತ ಬರುತ್ತೆ. ನೆಕ್ಸ್ಟು ಇಲ್ಲಿ ಈ ಥರ ಬಂದಿದೆ ಅಂತ ಅಂದಾಗ ನಾವೇನಂತ ಬರಿಬೋದು ಲಾಸ್ಟಿಗೆ? ಎ ಬಿ ಈಕ್ವಲ್ ಟು ಬಿ ಸಿ. ನೋಡಿ, ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಸಿ ಡಿ ಈಕ್ವಲ್ ಟು ಡಿ ಎ ಅಂತ ಬರಿಬೋದಲ್ವಾ? ಸೊ ಎ ಬಿ ಸಿ ಡಿ ಒಂದು ವಜ್ರಾಕೃತಿ ಆಯಿತು, ವಜ್ರಾಕೃತಿ ಆಗುತ್ತದೆ. ನಾವು ಇದನ್ನು ಪ್ರೂವ್ ಮಾಡಿದ್ವಿ ಅಂತ ಅರ್ಥ. ವಜ್ರಾಕೃತಿ ಆಗುತ್ತದೆ. ಈ ಥರ ಸಾಲ್ವ್ ಮಾಡ್ಕೋಬೇಕು. ಒಂದ್ಸರಿ ನೋಡ್ಕೊಳ್ಳಿ.
ಸೊ ಮಕ್ಕಳೇ, ಇವತ್ತು ಅಭ್ಯಾಸದ ಲೆಕ್ಕಗಳಲ್ಲಿ 3 ಪ್ರಾಬ್ಲಮ್ನ ಸಾಲ್ವ್ ಮಾಡಿಸಿದ್ದೀನಿ. ನೆಕ್ಸ್ಟು 4ನೇ ಪ್ರಾಬ್ಲಮಿಂದ ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಅಲ್ಲಿವರೆಗೂ ಈ ಕ್ಲಾಸ್ನ ನೋಡ್ತಾ ಇರಿ. ಸೊ ಥ್ಯಾಂಕ್ ಯು.